ನಾನು ಈ ಕೂಡಲೇ ಒಂದು ಜಾಬ್ ಅಪ್ಲಿಕೇಶನ್ ಟ್ರೈ ಮಾಡ್ತೀನಿ ಸರ್. ಸರ್ ನನಗೆ ಎರಡು ದೊಡ್ಡ ಆಲೋಚನೆ ಸರ್. ಒಂದು ಆರೋಗ್ಯ, ಇನ್ನೊಂದು ಎಜುಕೇಷನ್ ಸರ್. ವಾಟ್ ಯು ಥಿಂಕ್ ಅಬೌಟ್ ಈ ಥಾಟ್ಸ್ ಬಗ್ಗೆ, ಎಜುಕೇಷನ್ ಆ್ಯಂಡ್ ಹಾಸ್ಪಿಟಲ್ ಈ ಥಾಟ್ಸ್ ಬಗ್ಗೆ ತಮಗೇನು ಅನ್ಸುತ್ತೆ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿರೋದಲ್ಲ ಗುರುವೆ. ಎಜುಕೇಷನ್ ಹೆಲ್ತ್ ಅನ್ನೋದನ್ನ ಪ್ರೈವೇಟೈಸೇಷನ್ ಆ್ಯಕ್ಚುಲಿ ಮಾಡಂಗೇ ಇಲ್ಲ, ಮಾಡಬಾರ್ದಲ್ವಾ? ಬಟ್ ಏನು ಮಾಡ್ತೀರಾ ನೀವು, ಪ್ರಚಾರ ಪ್ರಿಯರ್ ಮಾಡಿಬಿಟ್ಟಿದ್ದೀರಲ್ಲ ನಿಮಗೆ. ಬಟ್ ಆ ಒಂದು ದೃಷ್ಟಿಯಲ್ಲಿ ಇವಾಗಾಗಿರೋ ಒಂದು ಬದಲಾವಣೆ ಇದೆಯಲ್ಲ, ನಿಜವಾಳ ಅದ್ಭುತವಾದ ಅದು. ವಿಜಯ್ ಅವರು ಬಂದಿರೋದು ಅಟ್ಲೀಸ್ಟ್ ಅವರು ಯಾರು ಎಲ್ಲ ಸಾಮಾನ್ಯರಿಗೆ ಒಂದು ಇದು ಕೊಟ್ಟಿದ್ದಾರೆ, ಅವರು ಟಿಕೆಟ್ಗಳು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನನಗೆ ಗೊತ್ತಿರೋ ಎಲ್ಲ ಸಾಮಾನ್ಯರು, ಆದಷ್ಟು ಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ಅವರೆಲ್ಲ ಇವಾಗ ಬಂದಿದ್ದಾರೆ. ಅಟ್ಲೀಸ್ಟ್ ಆ ಒಂದು ಚೇಂಜಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ಇವಾಗ. ಇಲ್ಲ ಅಂದರೆ ನಾನು ಅಲ್ಲೊಬ್ಬ ದೊಡ್ಡ ವ್ಯಕ್ತಿ, ಇಲ್ಲೊಬ್ಬ ದೊಡ್ಡ ವ್ಯಕ್ತಿ, ಅವ್ನು ಕೋಟ್ಯಾಧೀಶ್ವರ, ಇವ್ನು ಕೋಟ್ಯಾಧೀಶ್ವರ ಅಂತ ಕರೆದು ನಿಲ್ಲಿಸಿ ಖರ್ಚು ಮಾಡ್ರಿ ಪರವಾಗಿಲ್ಲ, ನಿಮ್ಮ ಮುಂದೆ ಇನ್ಕಮ್ ಇದೆ ಅಂದರೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಜನರಿಗೆ ಶಕ್ತಿ ತುಂಬಿಸ್ತೀರಿ ಸರ್? ನಾನು ಯಾರು ಜನರಿಗೆ ಅವ್ರ ಹತ್ರ ಶಕ್ತಿ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯಾರು ತುಂಬಿಸೋದಕ್ಕೆ? ಹಂಗಲ್ಲ, ಅಪಾರವಾದ ಶಕ್ತಿ ಇದೆ ಜನರಲ್ಲಿ. ನಾವು ಪಾಸಿಟಿವ್ ಮಾತಾಡಬೇಕು, ಅವರಲ್ಲಿದೆ. ನಾನು ಕೇಳ್ತಿರೋದು ಒಂದೇ, ಸಣ್ಣ ಕೆಲಸ ಮಾಡ್ರಿ, ಅದ್ಭುತ ಆಗೋಗ್ಬಿಡುತ್ತೆ. ಶಕ್ತಿ ಇರುತ್ತೆ, ಬಟ್ ಉದ್ದೀಪನಗೊಳಿಸಕ್ಕೆ ಒಂದು ತಾಕತ್ ಬೇಕು. ಅಲ್ಲಲ್ಲ, ನಾವು ಮಾತಾಡ್ಬೋದು ಅಷ್ಟೇ ಗುರು, ನನ್ನ ಕೈಲಾಗೋದು. ಓಕೆ, ನಾನು ಇವಾಗ ಇನ್ಮೇಲೆ ಹೇಳ್ತಾ ಇದ್ದೀರಾ ಜನರಿಗೆ ಹೋಗಿ ಮಾತಾಡಿ ಅಂತ, ಅದು ಟ್ರೈ ಮಾಡ್ತೀನಿ. ಏನಾಗ್ಬೋದು, ನೀವು ಜಸ್ಟ್ ನನ್ನ ಜೊತೆ ಬನ್ನಿ, ಬರ್ತೀನಿ, ನಾನು ತೋರಿಸ್ತೀನಿ. ಇಲ್ಲಿ ಹೋಗೋಣ, ವಯಾಲಿಕ್ ಅವಲ್ಗೆ ಹೋಗೋಣ, ಏನಾಗ್ಬೋದು ನೋಡಿ. ನೀವು ನನ್ನ ಜೊತೆ ಬನ್ನಿ, ನಾನು ಇಬ್ಬರು ಬೌನ್ಸರ್ ಇಟ್ಕೊಂತೀನಿ, ಬನ್ನಿ. ಒಂದು ಜನ ಫೋಟೋ ತೆಗಿಸ್ಬೋದು ಅಲ್ಲಿ. ಸರ್ ನಿಮ್ಮ ಮಾತು ಕೇಳ್ತಿಲ್ಲ ಸರ್, ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿ ಸ್ವಲ್ಪ ಈ ಕಡೆ ಬನ್ನಿ ಸರ್ ಅನ್ಬೋದು. ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ರ ಮೇಲೆ ಸರ್ ಸೌಂಡ್ ಕೇಳ್ತೀನಿ, ಒಂದು ಮೈಕ್ ಇಟ್ಕೊಳ್ಳಿ ಸರ್ ಅನ್ಬೋದು. ಆಮೇಲೆ ಸರ್ ಇಲ್ಲಿ ಜಾಸ್ತಿ ಜನ ಸೇರ್ತೀಯಾರ ಸರ್, ಮೈಕ್ ಬದಲು ಪಕ್ಕದ ಮೈದಾನಕ್ಕೆ ಬಂದ್ಬಿಡಿ ಸರ್ ಅಂತ. ಆ ಮೈದಾನದಲ್ಲಿ ಸರ್ ಒಂದು ಸ್ಟೇಜ್ ಹಾಕ್ಬೋಣ ಇಲ್ಲಿ ಅನ್ಬೋದು. ಸ್ಟೇಜ್ ಹಾಕಿದ್ಮೇಲೆ ಸರ್ 2 ಮೈಕ್ ಬೇಕು ಸರ್, ಒಂದು ಸ್ಪೀಕರ್ ಎಲ್ಲ ಅರೇಂಜ್ ಮಾಡೋಣ ಅನ್ಬೋದು. ಓಕೆನಾ? ಆ ಥರ ಸರ್ ನೆಕ್ಸ್ಟ್ ಏರಿಯಾಗೆ ಹೋಗ್ತೀವಿ ಅಂದರೆ ಸರ್ ಗೊತ್ತಾಗಬೇಕಲ್ಲ, ಒಂದು 4 ಪೋಸ್ಟರ್ ಹಾಕೋಣ ಅನ್ಬೋದು. ಸೊ ಇಲ್ಲಿ ಅಕೌಂಟ್ ಹೋಗ್ತಾ ಇರುತ್ತೆ. ಅದು ₹1 ಅಲ್ಲ, 1,000 ಅಲ್ಲ, 1,00,000 ಅಲ್ಲ, 1 ಕೋಟಿ ಅಲ್ಲ, ಇದೇ ಸಾವಿರಾರು ಕೋಟಿ ಆಗಿರೋದು. ಬಿಕಾಸ್ ಇಟ್ ಇಸ್ ಎ ಹ್ಯೂಜ್ ಥಿಂಗ್. ಎಲ್ಲರೂ ಅನ್ಕೊಂತಾರೆ ದುಡ್ಡು ಖರ್ಚು ಮಾಡಲ್ಲ, ಮಾಡ್ತೀನಿ ಪಾರ್ಟಿ ಅಂತ ಸಿಂಪಲ್ ಆಗಿ ಮಾತಾಡೋದಲ್ಲ. ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇಟ್ ಇನ್ವಾಲ್ವ್. ನಾಳೆ ಒಂದು 4-5 ಕೋಟಿ ಖರ್ಚು ಮಾಡ್ಬೋದಲ್ರಿ ಸಮಾಜ ಸೇವೆ ಥರ ಮಾಡಿ ರೆಡಿ, ನಾನು ಮಾಡ್ತೀನಿ. ಅಲ್ಲಿಗೆ ಎಂಟಾಗಲ್ಲ ಇದು. 5 ಅಲ್ಲ, 500 ಕೋಟಿ ಹೋಗುತ್ತೆ. 500 ಕೋಟಿ ಆಮೇಲೆ ನಿಮ್ಮದೇ ಹೋಗೋದು. ನನ್ನ ಜೊತೆ ಬಂದಿರೋರು ಕೂಡ ಹಾಕಿರ ಮೇಲೆ ಅವ್ನು ವಾಪಸ್ ತೊಗೊಂತಾನೆ ಅಲ್ವಾ? ನಾನಾದರೂ ತೊಗೊತೀನಿ. ನಾ ಸಾಲ ಮಾಡೇ ತರಬೇಕಲ್ವಾ? ನಾನೇ 500 ಕೋಟಿ ರೂಪಾಯಿ ತಂದು ಹಾಕಕ್ಕಾಗತ್ತಾ? 500 ಕೋಟಿ ತೆಗೆದು ಸಾಲ ಮಾಡಾಕ್ರೆ ಐರಪ್ಪ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿಂದನೇ ತೆಗಿಬೇಕು. ಅದು ನಿಮ್ಮ ದುಡ್ಡಪ್ಪ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಪ್ರಾಬ್ಲಮ್ಮು. ಹೋಗಿ ಜನಕ್ಕೆ ರೋಡ್ಗಿಳಿರಿ, ತಪ್ಪೇನೆಲ್ಲ ರೋಡ್ಗೆ ಇಳಿಬೋದು. ಬಟ್ ಆ್ಯಸ್ ಎ ಫಿಲಮ್ ಸ್ಟಾರ್ ನಾನು ಅದನ್ನು ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಕಂಪೇರ್ ಮಾಡಿ ನೀವು ಯಾಕ್ರಿ ಮಾಡಲ್ಲ ಅದನ್ನು? ಹಂಗಾಗಲ್ಲ ಅದು. ಏನು ಹೇಳಿ, ನೀವು ರೋಡಲ್ಲೇ ಇದ್ದೀರಪ್ಪ, ನೀವೆಲ್ಲೆಲ್ಲೋ ಅಲ್ಲೇ ಇದ್ದೀರಾ, ನಿಮ್ಮ ಏರಿಯಲ್ಲಿ ನೀವು ಇದ್ದೀರಾ, ಹಳ್ಳಿಗಳಲ್ಲಿ ಇದ್ದೀರಾ, ಪಟ್ಟಣದಲ್ಲಿದ್ದೀರಾ, ಸಿಟಿಲಿದ್ದೀರಾ. ನೀವು 4 ಜನ ನಿಮ್ಮ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಅಂದ್ರ ಮೇಲೆ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಡೂ ದ್ಯಾಟ್. ನಿಮ್ಗೆ ರೈಟ್ಸ್ ಇಲ್ಲ ಅದನ್ನು ಹೇಳೋದಕ್ಕೆ. ನಾನು ಮಾಡ್ತಾ ಇದ್ದೀನಿ ಸರ್, ನೀವು ಮಾಡಿ ಅನ್ನಿ. ನಾನು ಮಾಡ್ತಿದ್ದೀನಿ, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನಾನು 50 ಅಲ್ಲ 80% ಮಾಡ್ತೀನಿ, ನೀವು 90% ಮಾಡ್ತೀನಿ, ನೀವು ಒಂದು 10% ಮಾಡಿ. ಅದೇನು ಹೇಳ್ತೀನಿ, 4 ಜನ ಕೇಳ್ರಪ್ಪ, ಸೇರಿಸಿ ನೋಡಪ್ಪ, ಈ ಥರ ಒಂದು ಬದಲಾವಣೆ ತರೋಣ, ನಾವು ಕಂಟ್ರೋಲ್ ಇಟ್ಕೊಳ್ಳೋಣ. ಅವನೇ ಇಲ್ಲಿ ನಾಯಕ ಇಲ್ಲ ಅಂದ್ಕೊಳ್ಳೆ, ನಾಯಕ ಇರಲ್ಲ ಅಂದ್ಕೊಳ್ಳೆ, ನಾಯಕ ಇಲ್ದಿರೋ ಪ್ರಪಂಚ ಹೆಂಗೆ ಅಂತ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ನಾಯಕನ ಬದಲು ಕಾರ್ಮಿಕ ಇರ್ತಾನಲ್ಲ, ಒಬ್ಬ ಕೆಲಸಗಾರ ಇರ್ತಾನೆ. ಇಷ್ಟೇ ನಾನು ಹೇಳ್ತಾ ಇರೋದು. ಈ ಸಿಸ್ಟಮೇ ಚೇಂಜ್ ಆಗ್ಬಿಡುತ್ತಾ ಸರ್? ತುಂಬ ಜನ ಕೇಳ್ತಾರೆ ನಾಯಕ ಇಲ್ಲದೆ ಏನು ಸಂವಿಧಾನ ಏನು ಇದು? ಸರ್ ಸಂವಿಧಾನದಲ್ಲಿ ಬರೆದ ರೆಪ್ರೆಸೆಂಟೇಟಿವ್ ಅಪ್ಪ ನೀನು. ಆಮೇಲೆ ಇಡೀ ದೇಶ ನಡೀತಿರೋ ಸಂವಿಧಾನದ ಪ್ರಕಾರ, ಯಾವ ನಾಯಕನ ಪ್ರಕಾರ ಅಲ್ಲ. ಕರೆಕ್ಟ್ ತಾನೆ? ಅಟ್ಲೀಸ್ಟ್ ಅಲ್ಲಿ ಬರೆದಿಟ್ಟಿದಾರಲ್ಲ ವಿಚಾರಗಳು, ಅದನ್ನೇ ಫಾಲೋ ಮಾಡತ್ತಾನೆ ನಾವೆಲ್ಲ. ನಾವಿಲ್ಲ ಅದನ್ನ ಸೈಡ್ಗೆ ಇಟ್ಬಿಟ್ಟು ನಾಯಕ ನಾಯಕ ಅಂದರೆ ಅರ್ಥನೇ ಆಗಲ್ಲ ನನಗೆ. ಕೆಲಸಗಾರರು, ರೆಪ್ರೆಸೆಂಟೇಟಿವ್, ಸೇವಕ, ಕೆಲಸ ಮಾಡ್ತಾನೆ ಅವನು. ಆ ಮೈಂಡ್ ಸೆಟ್ ತೆಗೀರಿ. ಕೆಲಸಗಾರನ ಕೆಲಸ ಕೊಡೋಕೆ ಇಷ್ಟೆಲ್ಲ ಗಲಾಟೆಗಳು ಬೇಕಾ? ಇಷ್ಟೆಲ್ಲ ವೈಭವೀಕರಣ ಬೇಕಾ? ಈಗಿನ ಪೊಲಿಟಿಕಲ್ ಸಿಸ್ಟಮ್ದು ಅವರು ಕೆಲಸಗಾರರೇ ಸರ್, ಅವ್ರಿಗೂ ಸಂಬಳನೇ ಬರೋದು. ಹೌದು ಇವ್ರೆ, ಅದೇ ಹೇಳ್ತಿರೋದು. TADA ಬರೋದು. ಮತ್ತೆ ಅದನ್ನ ಕೊಡೋದು ಯಾರು? ನೀವು ನಾವೇ ತಾನೇ? ಜನನೇ. ಎಲ್ಲರೂ ಎಲ್ಲ ನಮ್ದೇ ಟ್ಯಾಕ್ಸ್, ನಮ್ದೇ GST ಮತ್ತೆ ಅಲ್ವೇ? ಅದನ್ನ ಸ್ವಲ್ಪ ನಿಮಗೆ ನೀವು ಒಳ್ಳೇದು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಳಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಸಣ್ಣ ಕೆಲಸ ಮಾಡಬೇಕಾಗತ್ತೆ ನಾವು. ಆಗದೇ ಇಲ್ಲ ನೀವು ಬಂದು ಮಾಡ್ರಿ ಅಂದರೆ ಉದ್ದಟತನ ಆಗತ್ತೆ, ಅದಷ್ಟೇ. ನಾನು ಈ ಕೂಡಲೇ ಒಂದು ಜಾಬ್ ಅಪ್ಲಿಕೇಶನ್ ಟ್ರೈ ಮಾಡ್ತೀನಿ ಸರ್, ಇಮಿಡಿಯೇಟ್ಲಿ. ಮಾಡಿ. ನಿಮ್ಮ ಬೆಂಬಲ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ಏನು ನನ್ನ ಆಶೀರ್ವಾದ ಈಗ ನೋಡಿ, ಅವ್ರ ಆಶೀರ್ವಾದ ಬೇಕು ನಿಮಗೆ. ನಿಮ್ದು ಜಾಸ್ತಿ ಇರಲಿ ಸರ್. ನಂದು ಏನಿಲ್ಲ, ಜೊತೇಲಿ ಇರ್ತೀನಿ ಅಷ್ಟೇ. ನಾನು ಬೇಕಾದ್ರೆ ನೀವು ಜೊತೆಗಿರೋದೇ ಆಶೀರ್ವಾದ. ದಟ್ಸ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ನಿಜಾನೇ ಹೇಳಿದ್ದು ಸರ್ ನಾನು.
ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು